ಬೆಳಗಾವಿಯಲ್ಲಿ ಮರಾಠಿ ಪುಂಡರ ವಿರುದ್ಧ ಕರ್ನಾಟಕ ಬಂದ್. ತುಮಕೂರಿನಲ್ಲಿ ಬಂದ್ ಹೇಗಿರುತ್ತೆ, ಏನಿರುತ್ತೆ, ಏನಿರಲ್ಲ. ಬೆಳಗಾವಿ ಗಡಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಹಾಗೂ ಮರಾಠಿ ಪುಂಡರ ಹಾವಳಿ ವಿರೋಧಿಸಿ ಅಲ್ಲದೆ ರಾಜ್ಯದ ಹಿತಾಸಕ್ತಿ ಸಂಬಂಧಿಸಿದಂತೆ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕನ್ನಡಪರ ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಿದೆ. ಹೀಗಾಗಿ ನಾಳೆ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳು, ಬಸ್ ಸೇವೆಗಳು ಇರುತ್ತೋ ಇಲ್ವೋ ಎಂಬ ಪ್ರಶ್ನೆ ಹಲವರಲ್ಲಿದೆ. ಕೆಲ ದಿನಗಳ ಹಿಂದೆ ಮಹಾರಾಷ್ಟ್ರ ಮರಾಠಿಗರು ಕನ್ನಡಿಗರ ವಿರುದ್ಧ ನಡೆಸಿದ ಹಲ್ಲೆ, ದಬ್ಬಾಳಿಕೆ ಖಂಡಿಸಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹಲವು ಸಂಘಟನೆಗಳು ಬಂದ್ಗೆ ಮುಂದಾಗಿದವೆ. ಬಂದ್ ಹಿನ್ನೆಲೆ ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ, ರ್ಯಾಲಿಗಳು ನಡೆಯಲಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಭಿತ್ತಿಪತ್ರ ಪ್ರದರ್ಶನ, ಧಿಕ್ಕಾರ ಘೋಷಣೆಗಳು ನಡೆಯಲಿವೆ. ಇನ್ನು ತುಮಕೂರಿಗೆ ಬಂದ್ಗೆ ನಿರಾಸ ಪ್ರತಿಕ್ರಿಯೆ ವ್ಯಕ್ತವಾಗುವ ಸಾಧ್ಯತೆ ಇದೆ. ಹೌದು, ತುಮಕೂರಿನ ಕನ್ನಡಪರ ಸಂಘಟನೆಗಳಿಂದ ಭಿನ್ನಮತ ಸೃಷ್ಟಿಯಾಗಿದ್ದು, ಒಂದು ಬಣ ಬಂದ್ ಮಾಡಲು ನಿರ್ಧರಿಸಿದ್ರೆ ಮತ್ತೊಂದು ಬಣ ಬಂದ್ ಬದಲಾಗಿ ರ್ಯಾಲಿ ಮಾಡಲು ನಿರ್ಧರಿಸಲಾಗಿದೆ. ಈ ಬಗ್ಗೆ ತುಮಕೂರಿನ ಕರವೇ ರಾಜ್ಯಾಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ, ನಾಳೆ ನಗರದಲ್ಲಿ ರ್ಯಾಲಿ ಮೂಲಕ ಕರ್ನಾಟಕ ಬಂದ್ ಆಚರಿಸುವ ಬಗ್ಗೆ ನಿರ್ಧರಿಸಿದ್ದೇವೆ ಎಂದು ತಿಳಿಸಿದರು. ನಾಳೆ ಏನು ನಮ್ಮ ಈ ನಾಚಿಗೆಟ್ಟ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಇವತ್ತು ಜನಗಳ ಕಷ್ಟನ ಆಲಿಸದೆ ಸುಮ್ಮನೆ ಕೂತಿದೆಯೋ, ನಮ್ಮ ನೆಚ್ಚಿನ ನಾಯಕರಾದಂಥ ವಾಟಾಳ್ ನಾಗರಾಜ್ ಸಾಹೇಬರು ಇವತ್ತು ಏನು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಆ ಬಂದ್ ಕರೆಗೆ ನಾವೆಲ್ಲ ಸಂಪೂರ್ಣವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಸೇನೆ ಹಾಗೂ ಕನ್ನಡ ಒಕ್ಕೂಟ ಸಂಪೂರ್ಣವಾಗಿ ತುಮಕೂರು ಬಂದ್ ಕರೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಏನು ನಮ್ಮ ವಾಟಾಳ್ ನಾಗರಾಜ್ ಸಾಹೇಬರು ಇದು ಹಿಂದೆ ಕರೆ ಕೊಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು ಆ ಸರ್ಕಾರ ಎಚ್ಚರಿಸ್ಕೊಂಡಿಲ್ಲ. ಹಾಗಾಗಿ ನಮ್ಮ ಬೆಳಗಾವಿಲಾದಂಥ ಒಂದು ಘಟನೆ ಇರ್ಬೋದು, ಮಹದಾಯಿ ಇರ್ಬೋದು, ಹಾಗೆ ನಮ್ಮ ಉತ್ತರ ಕರ್ನಾಟಕ ಯಾವುದೇ ರೀತಿಯಾದಂಥ ಇಂಪ್ರೂವ್ಮೆಂಟ್ ಆಗಿಲ್ಲ ಇನ್ನೂವರೆಗೂ. ಆ ವಿಚಾರವಾಗಿ ನಾಳೆ ಸಂಪೂರ್ಣವಾಗಿ ಬಂದ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಬಂದ್ಗೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ. ಅಲ್ಲದೆ ಮತ್ತೊಂದು ಬಣ ನಾಳೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಇರೋದ್ರಿಂದ ಮಕ್ಕಳ ಪರೀಕ್ಷೆಗೆ ಯಾವುದೇ ಅಡ್ಡಿ ಆಗಬಾರದೆಂಬ ಕಾರಣಕ್ಕೆ ಕರ್ನಾಟಕ ಬಂದ್ ಬೇಡ ಎಂದು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್, ನಾಳೆ ಆಟೋ ಏನು ಬಸ್ಗಳು ನಾಳೆ ಎಕ್ಸಾಮ್ ಇರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯ ನಾವು ತೊಂದರೆ ಮಾಡಲ್ಲ. ಸಂಪೂರ್ಣವಾಗಿ ಅವ್ರಿಗೆ ನಾವು ಬೆಂಬಲ ಕೊಡುವಂಥ ಕೆಲಸ ಮಾಡ್ತೀವಿ. ಎಸ್ ಎಲ್ ಸಿ ಮಕ್ಕಳು, ಎಕ್ಸಾಮ್ ಮಾಡೋ ಮಕ್ಕಳಿಗೆ. ಹಾಗೆ ನಮ್ಮ ಬಂದು ಕೂಡ ತುಂಬ ಒಂದು ಬೈಕ್ ರ್ಯಾಲಿ ಮುಖಾಂತರ ತುಂಬ ಒಂದು ಹೊಸ ರೀತಿಯಾಗಿ ನಾವು ಹೋರಾಟ ಮಾಡಬೇಕು ಅಂತ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸರ್, ಸಂಪೂರ್ಣವಾಗಿ ಮಾಡ್ತಾರೆ ಸರ್. ಯಾಕಂದರೆ ಈ ಬಂದು ನಮ್ಮೊಬ್ರಿಗೆ ಬೇಕಾಗಿಲ್ಲ. ಸಂಪೂರ್ಣವಾಗಿ ಅಂತ ಒಬ್ಬರು KSRTC ಡ್ರೈವರ್ ಅಂತ ನಾವು ಹೇಳ್ತಿಲ್ಲ. ಮಹದಾಯಿ ಇರ್ಬೋದು, ನಮಗೆ ಕುಡಿಯೋ ನೀರು ಇರ್ಬೋದು, ಸಂಪೂರ್ಣವಾಗಿ ಜನತೆಗೆ ಬೇಕು ಇವತ್ತಿಗೆ. ಹಾಗಾಗಿ ನಾವು ಹೋರಾಟ ಮಾಡಿ ಈ ಹೋರಾಟ ಯಶಸ್ವಿ ಆಗುತ್ತೆ ಅನ್ನೋ ಸಂಪೂರ್ಣವಾದಂಥ ನಂಬಿಕೆ ನಮ್ಮಲ್ಲಿದೆ. ಹಾಗಾದ್ರೆ ನಾಳಿನ ಬಂದ್ಗೆ ತುಮಕೂರಿನಲ್ಲಿ ಯಾರ್ಯಾರ ಬೆಂಬಲ ಇದೆ, ಯಾರ್ಯಾರ ಬೆಂಬಲ ಇಲ್ಲ ಅನ್ನೋದನ್ನ ನೋಡೋದಾದ್ರೆ, ಬಂದ್ಗೆ ಯಾರ್ಯಾರ ಬೆಂಬಲ? ಆಟೋ ಚಾಲಕರ ಸಂಘಟನೆ, ಖಾಸಗಿ ಸಾರಿಗೆ ಒಕ್ಕೂಟ, ಕಾರ್ಮಿಕ ಪರಿಷತ್ ಏನೆಲ್ಲ ಬಂದ್ ಆಗ್ಲಿವೆ. ಥಿಯೇಟರ್ ಬೆಳಗಿನ ಪ್ರದರ್ಶನ ಮಾತ್ರ ಬಂದ. ಬೀದಿ ಬದಿ ವ್ಯಾಪಾರ, ನೈತಿಕ ಬೆಂಬಲ ಎಂದಿನಂತೆ ವ್ಯಾಪಾರ. ಖಾಸಗಿ ಸಾರಿಗೆ, ಶಾಲಾ ವಾಹನ ಬಿಟ್ಟು ಸೇವೆ ಬಂದ್. ಇನ್ನು ಕರ್ನಾಟಕ ಬಂದ್ ವೇಳೆ ತುಮಕೂರಿನಲ್ಲಿ ಆಸ್ಪತ್ರೆ, ವೈದ್ಯಕೀಯ ಸೇವೆ, ಮೆಡಿಕಲ್, ಹಾಲು, ಅಗತ್ಯ ವಸ್ತುಗಳು ಸೇರಿ ಎಲ್ಲ ಓಪನ್ ಇರುತ್ತೆ. ಯಾಕಂದ್ರೆ ಕರ್ನಾಟಕ ಬಂದ್ಗೆ ಕೆಲ ಸಂಘಟನೆಗಳಷ್ಟೇ ಬೆಂಬಲ ನೀಡಿರೋದ್ರಿಂದ ತುಮಕೂರಿನಲ್ಲಿ ರ್ಯಾಲಿ ನಡೆಯಲಿದ್ದು ಎಲ್ಲ ಸೇವೆಗಳು ಸಿಗ್ತಾವೆ ಎಂದು ಹೇಳಲಾಗ್ತಾ ಇದೆ. ಸರ್, ನಾಳೆ ಬಂದು ತುಂಬ ಭೀಕರ ರೀತಿಯಲ್ಲೇ ಇರುತ್ತೆ. ಯಾಕೆ ಅಂದರೆ ನಮ್ಮ ಕನ್ನಡಿಗರಿಗಾದ ಅನ್ಯಾಯ ಮತ್ತು ನಮ್ಮ KSRTC ಬಸ್ನವ್ರಿಗೆ ಆಗಿದ ಅನ್ಯಾಯ ಇದಲ್ದಲೇ ಇನ್ನೂ ನಮ್ಮ ಕರ್ನಾಟಕ ಸರ್ಕಾರ ತುಂಬ ವರ್ಸ್ಟ್ ರೀತಿಲಿ ಒಂದು ಅಧೋಗತಿ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ವರ್ಸ್ಟ್ ಅನ್ನೋದಕ್ಕಿಂತ ಇವ್ರಿಗೆಲ್ಲ ಎಚ್ಚರಿಕೆ ನೀಡೋ ಥರ ತುಮಕೂರನ್ನ ಬಂದ್ ಮಾಡೋ ಮುಖಾಂತರ ನಮ್ಮ ವಾಟಾಳ್ ಸಾಹೇಬರು ಹಾಗೂ ನಮ್ಮ ಅರುಣ್ ಕುಮಾರ್ ರಾಜ್ಯಾಧ್ಯಕ್ಷರು ನಮಗೇನು ಮನವಿ ಇದನ್ನು ಮಾಡಿದಾರೋ ಅವರ ಒಂದು ಅಧ್ಯಕ್ಷತೆಯಲ್ಲಿ ಭೀಕರವಾಗಿ ನಾವು ಇದನ್ನು ಖಂಡಿಸ್ತೀವಿ. ತುಮಕೂರನ್ನ ಸಂಪೂರ್ಣವಾಗಿ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಒಟ್ನಲ್ಲಿ ಮರಾಠಿ ಪುಂಡರ ಅಟ್ಟಹಾಸ ವಿರೋಧಿಸಿ ನಾಳೆ ಕರುನಾಡಿನ ಕೆಲ ಪ್ರದೇಶಗಳು ಸಂಪೂರ್ಣ ಸ್ತಬ್ಧವಾಗಲಿದ್ದು, ತುಮಕೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಏನು 22ನೇ ತಾರೀಕು ಕರ್ನಾಟಕ ಬಂದು ಏನು ಮರಾಠಿಯರ ಭವಿಷ್ಯಕ್ಕೆ
ಚೆನ್ನಾಗಿ ಮಾಡಬೇಕು ಅಂತೇಳಿ ಕೆಲವು ಬೆಂಗಳೂರು ರಾಜಧಾನಿಗಳು ಕೆಲವು ಸಂಘಟನೆ ರಾಜ್ಯಾಧ್ಯಕ್ಷರುಗಳು ಒಂದು ತೀರ್ಮಾನ ತಗೊಂಡು ಇವತ್ತು ನಮ್ಮ ತುಮಕೂರು ನಗರದಲ್ಲಿ ತುಮಕೂರು ಜಿಲ್ಲೆ ಒಳಗೆ ಇವತ್ತು ಎಲ್ಲ ನಮ್ಮ ಕನ್ನಡ ಒಕ್ಕೂಟಾಗಿರ್ಬೋದು, ಕನ್ನಡ ಸಂಘಟನೆ ಆಗಿರ್ಬೋದು, ದಲಿತರ ಸಂಘಟನೆ ಆಗಿರ್ಬೋದು, ರೈತರ ಸಂಘಟನೆ ಆಗಿರ್ಬೋದು, ಕಾರ್ಮಿಕ ಸಂಘಟನೆ ಆಗಿರ್ಬೋದು, ಯಾರು ಇದಕ್ಕೆ ಸ್ವಲ್ಪ ಬೆಂಬಲ ನೀಡ್ತಾ ಇಲ್ಲ. ಯಾಕೆಂದರೆ ಈಗ ಈ ಮುಂದಿನ ದಿನದಲ್ಲಿ ಹಬ್ಬ ಬರ್ತಾ ಇದೆ, ಎಕ್ಸಾಮ್ ಬರ್ತಾ ಇದೆ, ನಾಳೆ ಅಂದರೆ ಸ್ಟಾರ್ಟು, ಅದು ಎಕ್ಸಾಮು ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋದು ದೃಷ್ಟಿಯಲ್ಲಿ ಇವತ್ತು ಬಡವ ಮಕ್ಕಳುಗಳು ಸಾಕಷ್ಟಿದೆ, ಎಕ್ಸಾಮು ಮೊದಲೇದಲ್ಲಿ ಬಿಟ್ಟು ಹತ್ತಾ ಇದ್ದಾರೆ. ಹಂಗಾಗಿ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಈ ಕರ್ನಾಟಕ ಬಂದ್ಗೆ ನಾವು ಸಪೋರ್ಟ್ ಬೆಂಬಲ ನೀಡ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಮುಂದಿನ ದಿನ ಎಕ್ಸಾಮ್ ಆದ ಮೇಲೆ ಅಂತ ಕಾರಣದಲ್ಲಿ ಏನು ಇದೇ ನಗರದಲ್ಲಿ ನಮ್ಮ ಸಂಘಟನೆ ಕೂಡ ಕೂತ್ಕೊಂಡು ಏನು ತೀರ್ಮಾನ ಮಾಡ್ಕೊಂಡು ಮುಂದಿನ ದಿನ ಮಾಡಬೇಕಾ, ಈಗ ಪ್ರತಿಭಟನೆ ಮಾಡುವಾಗ ಬಿಡಬೇಕಾ ಅನ್ನೋದೊಂದು ತೀರ್ಮಾನ ಮಾಡ್ಕೊಂಡು ಮುಂದುವರಿಸ್ತಿದ್ದೇವೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.